ಇನ್ನು ಉಪಸಮರದಲ್ಲಿ ನಾಯಕರು ತಮ್ಮ ನಾಲಿಗೆಯನ್ನ ಉದ್ದ ಬಿಡ್ತಾ ಇದ್ದಾರೆ, ಹರಿ ಬಿಡ್ತಾ ಇದ್ದಾರೆ. ಹಾಗಾಗಿ ಕೊಡುವಂತಹ ಹೇಳಿಕೆಗಳು ಸಾಕಷ್ಟು ವಿವಾದಗಳನ್ನ ಕೂಡ ಸೃಷ್ಟಿ ಮಾಡ್ತಾ ಇರುತ್ತೆ. ಸೊ ಉಪಸಮರದಲ್ಲೂ ಕೂಡ ಇಂಥದ್ದೇ ಒಂದಷ್ಟು ಹೇಳಿಕೆಗಳು ಕಾಂಟ್ರವರ್ಸಿಗೆ ಎಡೆ ಮಾಡಿಕೊಟ್ಟಿವೆ. ಅದರಲ್ಲೂ ಜಮೀರ್ ಅಹ್ಮದ್ ಕೊಟ್ಟಂತಹ ಒಂದು ಹೇಳಿಕೆ ವಿಪಕ್ಷಗಳನ್ನ ಈಗ ಸಾಕಷ್ಟು ಆಕ್ರೋಶಕ್ಕೆ ಎಡೆ ಮಾಡಿಕೊಡುತ್ತೆ. ಸೊ ಹಾಗಾಗಿ ವಿಪಕ್ಷದ ನಾಯಕರು ಕೂಡ ಜಮೀರ್ ಮೇಲೆ ಹರಿಹಾಯ್ತಾ ಇದ್ದಾರೆ. ಒಬ್ರು ಕುಳ್ಳ ಅಂತಾರೆ, ಒಬ್ರು ಕರಿಯ ಅಂತಾರೆ. ಒಟ್ಟಲ್ಲಿ ಇವ್ರ ಮಾತುಗಳು ಜನರಿಗಂತೂ ಮಜಾ ಕೊಡ್ತಾ ಇದೆ. बीजेपी से खतरनाक कालिया कुमार स्वामीकर को, बीजेपी से खतरनाक कालिया कुमार स्वामीकर को. ಕೇಳಿದ್ರಲ್ಲ, ಇದು ಸಚಿವ ಜಮೀರ್ ಅಹ್ಮದ್ ಅವರ ಬಾಯಿಂದ ಬಂದಂತ ಮಾತು. ಕಾಂಗ್ರೆಸ್ ಅಭ್ಯರ್ಥಿಯನ್ನ ಹೊಗಳೋ ಭರದಲ್ಲಿ ಈ ಆಕ್ಷೇಪಾರ್ಹ ಹೇಳಿಕೆ ಕೊಟ್ಟಿದ್ದಾರೆ. ಟೀಕಿಸುವ ಭರದಲ್ಲಿ ದೊಡ್ಡ ವಿವಾದವನ್ನೇ ಸೃಷ್ಟಿಸಿಬಿಟ್ಟಿದ್ದಾರೆ. ನನ್ನ ಕುಳ್ಳ ಅಂತಾರೆ, ನಾನು ಕರಿಯಣ್ಣ ಅಂತೀನಿ. ಆಕ್ಷೇಪಾರ್ಹ ಹೇಳಿಕೆ ಸಮರ್ಥಿಸಿಕೊಂಡ ಜಮೀರ್ ಅಹ್ಮದ್. ವಿವಾದದ ಬಳಿಕವೂ ಜಮೀರ್ ಅಹ್ಮದ್ ತಮ್ಮ ಹೇಳಿಕೆ ಸಮರ್ಥಿಸಿಕೊಂಡಿದ್ದಾರೆ. ಕುಮಾರಸ್ವಾಮಿ ನನ್ನನ್ನ ಕುಳ್ಳ ಅಂತಾರೆ, ಹಾಗಾಗಿ ನಾನು ಪ್ರೀತಿಯಿಂದ ಕರಿಯಣ್ಣ ಅಂತೀನಿ ಅಂದಿದ್ದಾರೆ. ಈಗ ನನಗೆ ಅವ್ರು ಕುಳ್ಳ ಅಂತಾರೆ, ನಾನು ಕುಳ್ಳ ಇದ್ದೀನಿ, ನನ್ನ ಕುಳ್ಳ ಅಂತಾರೆ. ನಾವು ಕರಿಯಣ್ಣ ಅಂತ ಅವತ್ತಿಂದ ಹೇಳ್ಕೊಂಡು ಬರ್ತಾ ಇದ್ದೀವಿ. ನಾನು ಅವತ್ತಿಂದ ಅವ್ರಿಗೆ ಪ್ರೀತಿಯಿಂದ ಕರಿಯಣ್ಣನೇ ಅಂತ ಹೇಳೋದು, ಪ್ರೀತಿಯಿಂದ ಪದ ಬಯಸೋದು. ಅದು ಪ್ರೀತಿ ಇಲ್ಲ ಸರ್, ಹಳೆ ಸ್ನೇಹಿತರು, ನಾವು ಸ್ನೇಹಿತರಾಗಿದ್ದೀವಿ. ನಾವು ಬೇರೆ ಪಕ್ಷದಲ್ಲಿ ಇರ್ಬೋದು, ನಾವು ಬೇರೆ ಪಕ್ಷದಲ್ಲಿ ಇರ್ಬೋದು, ನಾನು ಬೇರೆ ಪಕ್ಷದಲ್ಲಿ ಇರ್ಬೋದು. ಹಳೆದೆಲ್ಲ ಮರೆಯೋಕ್ಕಾಗ್ತದ? HDK ಕುಟುಂಬ ಖರೀದಿಸುವ ತಾಕತ್ತಿದೆ ಎಂದ ಜಮೀರ್. ಪಾಕಿಸ್ತಾನದಿಂದ ಹಣ ಬಂದಿದೆಯಾ ಅಂತ ಅಶೋಕ್ ಪ್ರಶ್ನೆ. ಇಷ್ಟೇ ಅಲ್ಲದೆ HDKಯ ಆಡಿಯೋ ಪ್ಲೇ ಮಾಡಿದ್ದ ಜಮೀರ್ ಅಹ್ಮದ್ ಖಾನ್ ನಿಮ್ಮ ಕುಟುಂಬ ಖರೀದಿಸುವ ತಾಕತ್ತಿದೆ ಅಂದಿದ್ರು. ಈ ಮಾತಿಗೆ ಕೆಂಡಾಮಂಡಲರಾದ ಅಶೋಕ್ ಪಾಕಿಸ್ತಾನದಿಂದ ಹಣ ಬಂದಿದ್ಯಾ ಅಂತ ಪ್ರಶ್ನಿಸಿದ್ದಾರೆ. कुमारस्वामी तेरी बोली बोल, एक एक पैसा चंदा करको तेरे पूरे खानदान को खरीदने की ताकत मुसलमानों रखो. ಎಲ್ಲಿಂದ ಬಂದಿದ್ಯಪ್ಪ ದುಡ್ಡು? ಪಾಕಿಸ್ತಾನದಿಂದ ಬಂದಿದ್ಯಾ, ಇರಾಕಿಂದ ಬಂದಿದ್ಯಾ, ಇರಾನಿಂದ ಬಂದಿದ್ಯಾ? ನೀನ್ ಕೊಂಡ್ಕೊಳ್ಳೋ ಧೈರ್ಯ ಇದ್ರೆ ಬಾ, ಇಲ್ಲಿ ಕೊಂಡ್ಕೊಳ್ಳೋ ಧೈರ್ಯ ಇದ್ರೆ ಬಾ, ಸವಾಲ್ ಹಾಕು. ಇವತ್ತು ಧೈರ್ಯ ಇದೆಯಾ? ನಮಗೂ ರೋಷ ಇದೆ. ನಾವು ಈ ಮಣ್ಣಿನ ಮಕ್ಕಳು, ಸಾವಿರಾರು ವರ್ಷದಿಂದ ಇಲ್ಲೇ ಹುಟ್ಟಿದಿರಿ. ನಾವ್ಯಾರು ಅರಬ್ಬಿಂದ ಇದರಿಂದ ಬಂದವರಲ್ಲ. ನಾವ್ಯಾರು ಕುಮಾರಸ್ವಾಮಿಯವರು ದುಡ್ಡು ಕೊಟ್ಟು ಕೊಂಡ್ಕೊಳಕ್ ಕೊಟ್ಟಿದ್ದಾರೆ. ನಮ್ಮ ಸಮಾಜ ಅಷ್ಟು ಇಷ್ಟಿಲ್ಲ, ಭಿಕ್ಷೆ ಬೇಡವರಲ್ಲ ನೀವು ಖರೀದಿ ಮಾಡೋಕ್ಕೆ. ಅದು ಜನಗಳಿಗೆ ಹೇಳಿರೋದು. ಬ್ಯೂರೋ ರಿಪೋರ್ಟ್, TV9.